ಎಸ್, ಇನ್ನು ಮುಂದಿನ ಸುದ್ದಿ ಕೂಡ ಬೀದರ್ ಜಿಲ್ಲೆಯ ರೈತರಿಗೆ ಸಂಬಂಧಿಸಿದಂತಹ ಸುದ್ದಿಯ ಹೌದು. ಈಗ ರೈತರು ಕಬ್ಬನ್ನ ಬೆಳೀತಾರೆ. ಏನಕ್ಕೆ ಬೆಳೀತಾರೆ? ಕಮರ್ಷಿಯಲ್ ಕ್ರಾಪ್ ಅದು ಕಬ್ಬು. ಯಾಕೆ ಬೆಳೀತಾರೆ ಅಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಲಾಭವನ್ನ ಪಡೆದುಕೊಳ್ಬೇಕು, ನಾವು ಕೂಡ ಉನ್ನತಿ ಆಗಬೇಕು ಅಂತ ಆ ಒಂದು ಕಬ್ಬನ್ನ ಬೆಳೀತಾರೆ. ಆದ್ರೆ ದುರಾದೃಷ್ಟ ನೋಡಿ, ಆ ಕಬ್ಬನ್ನ ಬೆಳೆದು ಕಾರ್ಖಾನೆಗೆ ಅದನ್ನು ನುರಿಸ್ಲಿಕ್ಕೆ ಕೊಡ್ತಾರೆ. ಕೊಟ್ಟಿದ ಮೇಲೆ ಆದ್ರೂ ರೈತರಿಗೆ ಸರಿಯಾದ ಸಮಯಕ್ಕೆ ಪೇಮೆಂಟ್ ಅನ್ನ ಬರಬೇಕು. ಈ ಕೋಆಪರೇಟಿವ್ ಸೊಸೈಟಿಗೆ ಒಂದು ನಿಯಮದ ಪ್ರಕಾರ ಏನೋ 15 ದಿನದಲ್ಲಿ ಪೇಮೆಂಟ್ ಬರಬೇಕಂತೆ. ಆದರೆ ಅದ್ರ ಬಗ್ಗೆ ಎಕ್ಸಾಕ್ಟ್ ನನಗೆ ಮಾಹಿತಿ ಇಲ್ಲ. ಅಂದರೆ ಯಾವುದೇ ಒಂದು ಕಾರ್ಖಾನೆಗೆ ನಾವು ವಸ್ತು ಕೊಟ್ಟಾಗ ಒಂದು 15 ಇಲ್ಲ, ಒಂದು ತಿಂಗಳಲ್ಲಿ ಪೇಮೆಂಟ್ ಬರಬೇಕು. ಆದರೆ 6 ತಿಂಗಳು ಆದರೂ ಕೂಡ ಕಬ್ಬು ಕಳಿಸಿದಂತಹ ರೈತರ ಪೇಮೆಂಟ್ ಬರಲಿಲ್ಲ ಅಂದರೆ ಆ ರೈತ ಹೆಂಗ್ರಿ ಬದುಕಬೇಕು? ಈಗ ನಾನು ಕೆಲಸ ಮಾಡ್ತೀನಿ, ನಾನು ನ್ಯೂಸ್ ಆ್ಯಂಕರ್ ಆಗಿ ಕೆಲಸ ಮಾಡ್ತೀನಿ, ನನಗೆ ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಬರುತ್ತೆ. ಆಮೇಲೆ ಆ ಬಂದಂಥ ಸಂಬಳದಲ್ಲಿ ನನ್ನ ಕುಟುಂಬ ನಡೆಯುತ್ತೆ. ಒಬ್ಬ ರೈತ ಕಾರ್ಖಾನೆಗೆ ಕಬ್ಬನ್ನ ಕಳಿಸ್ತಾನೆ, ಕಾರ್ಖಾನೆಯವರು ಅದರಿಂದ ಸಕ್ಕರೆಯನ್ನು ತಯಾರು ಮಾಡ್ತಾರೆ, ಮಾರಾಟ ಕೂಡ ಮಾಡ್ಕೋತಾರೆ, ಎಲ್ಲ ಅವ್ರ ಪ್ರೋಸೆಸ್ ಅವ್ರು ಮಾಡ್ಕೋತಾರೆ. ಆದರೆ ರೈತರಿಗೆ ಪೇಮೆಂಟ್ ಯಾರು ಕೊಡಬೇಕು? ಒಂದು ವಿಚಾರ ಮಾತಾಡ್ತೀನಿ ನಾನು. 6 ತಿಂಗಳಾದ್ರೂ ಕೂಡ ರೈತರಿಗೆ ಕಾರ್ಖಾನೆಗಳು ಸರಿಯಾದ ಟೈಮ್ಗೆ ಪೇಮೆಂಟ್ ಮಾಡಲ್ಲ ಅಂದ್ರೆ ಆ ರೈತ ಹೆಂಗ್ರಿ ಬದುಕಬೇಕು? ರೈತನಿಗೆ ಏನಾದ್ರೂ ತಿಂಗಳಿಗೆ ಸರ್ಕಾರ ಏನಾದ್ರು ದುಡ್ಡು ಕೊಡ್ತಾ ಇದೆಯಾ? ಹೆಂಗ್ರಿ ರೈತ ಬದುಕಬೇಕು? ಜೂನ್ ಬಂದಿದೆ ರೀ, ಜೂನ್ ಬಂದಿದೆ. ಆತನ ಮಗನಿಗೂ ಕೂಡ ಖಾಸಗಿ ಶಾಲೆಗೆ ಸೇರಿಸಬೇಕು, ಆತನ ಮಗನಿಗೆ ಕೂಡ ಹಾಸ್ಟೆಲ್ಗೆ ಸೇರಿಸಬೇಕು, ಆತನ ಮಗಳು ಕೂಡ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬೆಂಗಳೂರಿಗೆ ಹೋಗ್ಬೇಕು, ಆತನಿಗೆ ಕೂಡ ಬಿತ್ತನೆ ಬೀಜ ಬೇಕು, ಆತನಿಗೆ ಕೂಡ ಬಿತ್ತನೆ ಗೊಬ್ಬರ ಬೇಕು, ರಸಗೊಬ್ಬರ ಬೇಕು, ಹೊಲದ ಉಳಿದಂತ ಟ್ರಾಕ್ಟರ್ದವನಿಗೆ ದುಡ್ಡು ಕೊಡಬೇಕು. ಎಲ್ಲಿಂದ್ರೆ ತಂದು ಕೊಡ್ತಾನೆ ಒಬ್ಬ ರೈತ? ಅದಕ್ಕೆ ರೀ ರೈತರ ಆತ್ಮಹತ್ಯೆಗಳು ಹೆಚ್ಚಾಗೋದು. ಯಾಕೆ? ದುಡ್ಡು ಇರಲಿಲ್ಲ ಅಂದ್ರೆ ಪಾಪ ಸಾಲವನ್ನು ಪಡ್ಕೋತಾನೆ. ಆ ಸಾಲವನ್ನು ಪಡೆದುಕೊಂಡ್ಮೇಲೆ ಸಾಲ ತೀರಿಸೋದಾಗದೆ ಆತ್ಮಹತ್ಯೆಗೆ ಶರಣಾಗ್ತಾನೆ. ಯಾಕ್ರಿ? ರೈತರು ನಿಮ್ಮ ಕಾರ್ಖಾನೆ ದುಡ್ಡು ಕೊಟ್ರೆ ಕಾರ್ಖಾನೆಯವರು ವಾಪಸ್ಸಾಗಿ ದುಡ್ಡು ಕೊಡ್ಬೇಕಲ್ಲ ನಿಯತ್ತಿನಿಂದ. ಯಾಕ್ರಿ 6 ತಿಂಗಳು ಡಿಲೇನ ಮಾಡ್ತೀರಿ? ಯಾಕೆ ರೈತರ ವಿಷಯದಲ್ಲಿ ಯಾಕ್ರಿ ಹಿಂಗಾಗ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ? ರೈತರು ನಿಮಗೆ ಕಬ್ಬು ಕೊಟ್ಟಿದ್ದಾರೆ, ಅವ್ರು ಕಬ್ಬೆ ಕೊಡ್ಲಿಲ್ಲ, ಅವ್ರು ಕಬ್ಬೆ ಬೆಳಿಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತಾ ಇದ್ರಿ? ಕಾರ್ಖಾನೆಯನ್ನ ಮುಚ್ಕೊಂಡು ಮನೆಗೆ ಹೋಗ್ತಾ ಇದ್ರಿ. ಪಾಪ ರೈತರ ಕಾರ್ಖಾನೆಗಳಿಗೆ ಕಬ್ಬನ್ನ ಕೊಟ್ರು, ನೀವು ನುರಿಸ್ಕೊಂಡ್ರಿ, ಸಕ್ಕರೆಯನ್ನ ರೆಡಿ ಮಾಡ್ಕೊಂಡ್ರಿ, ನೀವು ಕಮರ್ಷಿಯಲ್ ಆಗಿ ನಿಮ್ಮ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಿ. ರೈತರ ಪರಿಸ್ಥಿತಿ ಏನು? ನಿನ್ನೆ ಹೋರಾಟವನ್ನು ಮಾಡ್ತಾರೆ ಬೀದರಲ್ಲಿ. 21.45 ಕೋಟಿ ಸಮಥಿಂಗ್ ಏನು ಪೆಂಡಿಂಗ್ ಇದೆ ಅಂತೆ. 21 ಕೋಟಿ. ಅದು ಕೆಲವೊಂದು ಫ್ಯಾಕ್ಟ್ರಿಗಳದ್ದು. ನಿಮಗೆ ಎಕ್ಸಾಕ್ಟ್ ಮಾಹಿತಿಯನ್ನು ಹೇಳಿಬಿಡ್ತೀನಿ, ಮತ್ತೆ ನಾವು ನೀವು ಇಬ್ರು ಕನ್ಫ್ಯೂಷನ್ನಲ್ಲಿ ಇರಬಾರ್ದು ಎಷ್ಟು ಕೋಟಿ ಅಂತ. ಒಟ್ಟು 5 ಸಕ್ಕರೆ ಕಾರ್ಖಾನೆಗಳ ಪೈಕಿ ನಾರಂಜದ್ದು 21 ಕೋಟಿ ಅಂತೆ, ಬಾಲ್ಕೇಶ್ವರದು 15, BKSKದು 3.45 ಕೋಟಿ ಅಂತೆ, MGSK ಇಂದ 50 ರೂಪಾಯಿ ಕಡಿಮೆ ಕೊಟ್ಟಿದ್ದಾರೆ ಅಂತ ಆರೋಪ. ಒಟ್ಟಾರೆ ಇವರು ಎಷ್ಟು ಕೊಡ್ಬೇಕಂದ್ರೆ 40 ಕೋಟಿ ಕಬ್ಬಿನ ಬಿಲ್ ಬಾಕಿ ಇದೆ ಅಂತೆ. ಯಾಕ್ರಿ 40 ಕೋಟಿ ರೂಪಾಯಿ ರೈತರ ದುಡ್ಡು? ನಿಮ್ಮ ದುಡ್ಡಿದ್ರೆ ನೀವು ಬ್ಯಾಂಕಲ್ಲಿ ಇಟ್ಕೊಂಡು ಇಂಟ್ರೆಸ್ಟ್ನ ತಗೊಂತಾ ಇದ್ದೀರಾ. ನಿಮ್ದು ಕಮರ್ಷಿಯಲ್ ಆಗಿ ನೀವು ಏನಾದರೂ ಯೋಚನೆ ಮಾಡಿ 40 ಕೋಟಿಗೆ ಇಂಟ್ರೆಸ್ಟ್ ಎಷ್ಟ್ರಿ ಬರುತ್ತೆ? ಅದೇ ಒಬ್ಬ ರೈತ ಒಂದು 2 ಲಕ್ಷ ರೂಪಾಯಿ ಸಾಲ ತಗೊಂಡಾಗ ಬ್ಯಾಂಕ್ಗಳು ಕ್ಯೂ ಕಟ್ಟಿ ಆತನ ಮನೆಗೆ ಬರ್ತಾರೆ, ಅಧಿಕಾರಿಗಳನ್ನ ಕಳಿಸ್ತಾರೆ, ಹೊಲವನ್ನ ತಮ್ಮ ಹೆಸರಿಗೆ ಬರ್ಸ್ಕೊಂತಾರೆ. ಆದ್ರೆ ರೈತರ ವಿಷಯದಲ್ಲಿ ಮಾತ್ರ ಕಾರ್ಖಾನೆಗಳು 6 ತಿಂಗಳು ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ರೈತ ನಿಮಗೆ ಪ್ರತಿಭಟನೆಯನ್ನ ಮಾಡಿ ನಿಮಗೆ ದುಡ್ಡು ಕೇಳಬೇಕು, ರೈತ ಅಂಗಲಾಚಿ ಬೇಡಬೇಕು. ಆ ಪರಿಸ್ಥಿತಿ ಈ ದೇಶದಲ್ಲಿ. ರೈತ ತಾನು ಬೆಳೆದ ಬೆಲೆಗೆ ಇನ್ನೂ ಕೂಡ ರೇಟ್ ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ ಈ ದೇಶದಲ್ಲಿ. ರೈತ ತಾನು ಬೆಳೆದ ಬೆಲೆಯನ್ನ ಕಾರ್ಖಾನೆಗೆ ಕೊಟ್ಟಾಗ ಆ ಕಾರ್ಖಾನೆಯವರು ಕೊಡುವಂತಹ ಪೇಮೆಂಟ್ಗಾಗಿ ಅಂಗಲಾಚಿ ಬೇಡುವಂತಹ ಪರಿಸ್ಥಿತಿ ಇದೆ. ನಿಜಕ್ಕೂ ಒಂದೊಂದ್ಸಲ ನಾಚಿಕೆ ಆಗತ್ರಿ. ಈ ದೇಶದ ರೈತನನ್ನ ಬೆನ್ನೆಲುಬಾಗಿ, ಈ ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತೀರಿ, ಆತನ ಬೆನ್ನು ಮೂಳೆ ಮುರಿಯುವಂತ ಕೆಲಸಗಳು ಈ ಸರ್ಕಾರಗಳು ಮಾಡ್ತಾ ಇದೆ. ಆತ ಹೊಲದಲ್ಲಿ ಬೆವರು ಸುರಿಸಿ ಕೆಲಸ ಮಾಡಿ ಕಬ್ಬನ್ನ ಬೆಳಿತಾನೆ, ಬೆವರು ಸುರಿಸಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾನೆ. ಆ ಬೆಳೆಗಳಿಗೂ ಕೂಡ ಬೆಲೆ ಫಿಕ್ಸ್ ಮಾಡೋಕ್ಕಾಗಲ್ಲ. ಕಬ್ಬಿಗೆ ಬೆಲೆ ಫಿಕ್ಸ್ ಮಾಡಿ ಕಬ್ಬಿಗೆ ಕೂಡ ಆ ಪೇಮೆಂಟ್ ತಗೋಬೇಕಾದ್ರೆ ಅಂಗಲಾಚಿ ಬೇಡ್ತಾ ಇದ್ದಾನ್ರಿ ಈ ದೇಶ ಎಂತ ನೋಡಿ. ವಿಚಾರ ಮಾಡಿ, ಸ್ವಾತಂತ್ರ್ಯದೊಳಕ್ಕೆ 75ರಿಂದ 80 ವರ್ಷಗಳಾಗ್ತಾ ಇದೆ ಸರಿಸುಮಾರು. 80 ವರ್ಷ, ಇನ್ನೊಂದು 2 ವರ್ಷ ಆದ್ರೆ ರೈತ ಇವತ್ತಿಗೂ ಕೂಡ ತಮ್ಮ ಪೇಮೆಂಟ್ ಅನ್ನು ಅಂಗಲಾಚಿ ಬೇಡ್ತಾ ಇದ್ದಾನೆ. ಏನ್ರಿ ಪರಿಸ್ಥಿತಿ ಇದು? ರೈತ ಇವತ್ತಿಗೂ ಬಡವನಾಗಿರ್ತಾ ಇದ್ದಾನೆ. ರೈತನ ಬಗ್ಗೆ ಯಾರಿಗ್ರಿ ಕಾಳಜಿ ಇದೆ? ಯಾರಿಗೂ ಕಾಳಜಿ ಇಲ್ಲ. ರೈತ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ? ಬರೀ ಮಾತೆತ್ತಿದ್ರೆ ಒಂದು ಹಸಿರು ಸ್ಯಾಲ್ ಹಾಕೊಂತಾರೆ, ಇಲ್ಲ ಅಂದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬೆನ್ನೆಲುಬಾದಂತ ರೈತನಿಗೆ ಆತನಿಗೆ ಬೆನ್ನು ಮೂಳೆ ಇಲ್ಲದ ಹಾಗೆ ಮಾಡ್ತಾ ಇದೆ ಈ ಸರ್ಕಾರಗಳು.
ಆದರೆ ರೈತರು ಎಚ್ಚೆತ್ತುಕೊಳ್ಬೇಕು. ಸೊ ಇದರ ವಿಷಯವಾಗಿ ಇವತ್ತು ಮುಂಜಾನೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಬೀದರ್ನ ಮಾಜಿ ಸಂಸದರು, ಕೇಂದ್ರದ ಮಾಜಿ ಸಚಿವರಾಗಿರುವಂತಹ ಭಗವಂತ್ ಖೋಬಾ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿಯ ಜೊತೆಗೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಜಿಲ್ಲೆಯಲ್ಲಿ ಅನೇಕ ರೈತರ ಕಬ್ಬಿನ ಪೇಮೆಂಟು ಇಲ್ಲಿಯವರೆಗೆ ರೈತರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಗೋಳಾಡ್ತಾ ಇದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಿದ್ದೀನಿ, ಜಿಲ್ಲಾಧಿಕಾರಿ ಮತ್ತೊಮ್ಮೆ ನಿಮಗೆ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಇವತ್ತು ಭಾಲ್ಕೇಶ್ವರ್ ಸಕ್ಕರೆ ಕಾರ್ಖಾನೆಯಲ್ಲಿ ಆ ಸಕ್ಕರೆ ಮಾರಾಟ ಮಾಡಿ ನೀವು ರೈತರಿಗೆ ಪೇಮೆಂಟ್ ಮಾಡಬೇಕು. ಯಾಕಂದರೆ ಆ ಸಕ್ಕರೆ ಗೋದಾಮುಗಳನ್ನು ನೀವು ಸೀಸ್ ಮಾಡಿದ್ರಿ. ಅದ್ರ ಹಿಂದೆ ದುರುದ್ದೇಶ ಇದ್ದೇವೋ ಅಥವಾ ಸದುದ್ದೇಶ ಇದ್ದೇವೋ ಅದು ನಿಮಗೆ ಬಿಟ್ಟಿದ್ದು. ಒಂದು ವೇಳೆ ನೀವು ಇವತ್ತು ಆ ಗೋಡಾನನ್ನು ಸೀಸ್ ಮಾಡಿ ಕೀಲಿ ನಿಮ್ಮ ಹತ್ರ ಇಟ್ಕೊಂಡಿದ್ದಾಗ ನಿಮ್ಮ ಜವಾಬ್ದಾರಿ ಇದೆ, ಅದರಲ್ಲಿರುವಷ್ಟು ಸಕ್ಕರೆಯನ್ನು ಮಾರಾಟ ಮಾಡಿ ರೈತರಿಗೆ ಹಣವನ್ನು ಪಾವತಿ ಮಾಡಬೇಕು. ಇಲ್ಲವಾದಲ್ಲಿ ಆ ಗೋಡಾನಿನ ಕೀ ರಿಲೀಸ್ ಮಾಡಿ ಮಾಲೀಕರಿಗೆ ಕೊಡ್ರಿ ಮತ್ತು ಮಾಲೀಕರಿಗೆ ವಿನಂತಿಯನ್ನು ಮಾಡಿಕೊಂಡು ರೈತರಿಗೆ ಕಬ್ಬಿನ ಪಾವತಿಯನ್ನು ಮಾಡಬೇಕನ್ನುವಂಥದ್ದನ್ನು ನಾನು ಹೇಳ್ತೇನೆ. ಎಸ್, ಇದಾಗಿತ್ತು ಭಗವಂತ್ ಖೋಬಾ ಅವರ ಹೇಳಿಕೆ. ಆದರೆ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ವಿಷಯದಲ್ಲಿ ಮನವಿಯನ್ನ ಮಾಡ್ತೀನಿ. ಸಕ್ಕರೆಯನ್ನ ಸೀಸ್ ಮಾಡಿದ್ದಾರೆ, ಆ ಸಕ್ಕರೆಯನ್ನ ಮಾರಾಟ ಮಾಡಿಬಿಡಿ. ಇಲ್ಲ ಅಂದ್ರೆ ಅವ್ರು ಏನೋ ಹೇಳ್ತಿದ್ರು, ಟೆಕ್ನಿಕಲ್ ಏರಾರು ಸ್ವಲ್ಪ ಪೈಸೆಗಳಲ್ಲಿ ಕಡಿಮೆ ಬರ್ತಾ ಇದೆ, ಒಂದು 60 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ ಅದರಿಂದ ಏನೋ ಹೇಳ್ತಾರೆ. ಮೇಡಮ್, ನಾವು ಒಪ್ಕೋತೀವಿ, ಆದರೆ ಇಲ್ಲಿ ನಿಮಗೆ ನಷ್ಟ ಆಗ್ತಾ ಇದೆ. ಸೀಸ್ ಮಾಡಿದಂಥ ಸಕ್ಕರೆಯನ್ನ ಮಾರಿದ್ರೆ ನಿಮ್ಗೆ ನಷ್ಟ ಆಗುತ್ತೆ, ಇಲ್ಲ ಅಂತ ನಾನು ಅಂತ ಇಲ್ಲ. ಕಾರ್ಖಾನೆಗಳಿಗೂ ನಷ್ಟ ಆಗ್ತಿರಬಹುದು. ಆದರೆ ಕಾರ್ಖಾನೆಯವರು ಬ್ಯಾಂಕಿನ ಹತ್ರ ಲೋನ್ ಅನ್ನು ತಗೊಂಡಿದ್ದಾರೆ. ಆದರೆ ಕಾರ್ಖಾನೆಯವರು ಬ್ಯಾಂಕ್ ಹತ್ರ ಲೋನ್ ತಗೊಂಡಿದ್ದಾರೆ, ಓಕೆ, ಒಪ್ಕೋತೀನಿ. ಕಾರ್ಖಾನೆಯವರು ಏನಕ್ಕೆ ಲೋನ್ ತಗೊಂಡಿದ್ದು? ಇವರ ಕಾರ್ಖಾನೆ ಉದ್ಧಾರಕ್ಕಾಗಿ, ರೈತರ ಉದ್ಧಾರಕ್ಕಾಗಿ ಕಾರ್ಖಾನೆಯವರು ಲೋನ್ ತಗೊಂಡಿಲ್ಲ. ಇದು ಜಿಲ್ಲೆಯ ಜನರು ಸ್ಪಷ್ಟಪಡಿಸ್ತಾ ಇದ್ದೀನಿ. ಕಾರ್ಖಾನೆಯವರು ಸಾಲ ಪಡೆದಿದ್ದು ಕಾರ್ಖಾನೆಯ ಉದ್ಧಾರಕ್ಕೆ ವಿನಃ ರೈತರ ಉದ್ಧಾರಕ್ಕಲ್ಲ. ಒಂದು ವೇಳೆ ರೈತರ ಉದ್ಧಾರಕ್ಕಾಗಿ ನೀವೇನಾದ್ರೂ ಸಾಲವನ್ನ ಪಡೆದುಕೊಂಡಿದ್ರೆ ಆ ಹಣ ಡೈರೆಕ್ಟ್ ಆಗಿ ರೈತರಿಗೆ ಕೊಡಬೇಕಿತ್ತು. ಆದ್ರೆ ಇವರು ಸಾಲ ಪಡೆಯುವಂತಹ ಸಂದರ್ಭದಲ್ಲಿ ಶ್ಯೂರಿಟಿಯಾಗಿ ಕೊಡ್ತಾರೆ. ಶ್ಯೂರಿಟಿಯಾಗಿ ಏನು ಕೊಟ್ಟಿದ್ದಾರೆ? ಸಕ್ಕರೆಯನ್ನ ಕೊಟ್ಟಿದ್ದಾರೆ. ಈಗ ಅಧ್ಯಕ್ಷರು ಇವರೆಲ್ಲ ಮಾಡೋದೇನು? ಇಲ್ಲ, ನಮಗೆ ಇವರು ಬ್ಯಾಂಕ್ನವ್ರು ಬಿಡ್ತಾ ಇಲ್ಲ. ಬ್ಯಾಂಕಿಗೆ ರೈತರಿಗೆ ಸಂಬಂಧನೇ ಇಲ್ರಿ. ಬ್ಯಾಂಕಿಗೆ ರೈತರಿಗೆ ಸಂಬಂಧ, DCC ಬ್ಯಾಂಕು ಮತ್ತೆ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಸಂಬಂಧ ಇಲ್ಲ. ಯಾಕೆ ಹೇಳ್ತಾರೆ? ನೇರವಾದ ಸಂಬಂಧ ಯಾಕೆಂದ್ರೆ ಇವರು ಕಬ್ಬನ್ನ ಕೊಟ್ಟಿದ್ದು ಕಾರ್ಖಾನೆಗೆ, ಬ್ಯಾಂಕ್ ಕೂಡ ಸಾಲ ಕೊಟ್ಟಿದ್ದು ಕಾರ್ಖಾನೆಗೆ. ಕಾರ್ಖಾನೆ ಯಾಕೆ ನಷ್ಟದಲ್ಲಿ ಹೋಯ್ತು? ಇದರ ಬಗ್ಗೆ ರೈತರು ಯೋಚನೆ ಮಾಡಬೇಕು. ಕಾರ್ಖಾನೆ ನಷ್ಟದಲ್ಲಿದೆ ಅಂದ್ರೆ ಅವ್ರ ಹತ್ರ ಕಬ್ಬನ್ನು ಯಾಕ್ರಿ ತಗೊಂಡ್ರಿ? ಕಬ್ಬು ತಗೊಂಡ ಮೇಲೆ ಅವ್ರಿಗೆ ಪೇಮೆಂಟ್ ಮಾಡಬೇಕು. ನಿಮ್ಮ ಕಾರ್ಖಾನೆಗೆ ಬೇಕು ಅಂತ ಬ್ಯಾಂಕ್ನಿಂದ ಲೋನ್ ಅನ್ನ ತಗೊಂಡ್ರಿ, ಆ ಲೋನ್ ಅನ್ನ ವಾಪಸ್ ಕಟ್ಟಬೇಕು ತಾನೆ. ಇವತ್ತು ನಾನು ಲೋನ್ ತಗೋತೀನಿ, ನಾನು ಬ್ಯಾಂಕಿಗೆ ಕಟ್ಟಬೇಕು ತಾನೆ. ಈ ಫ್ಯಾಕ್ಟರಿ ಅವ್ರು ಕೂಡ ಬ್ಯಾಂಕಿಗೆ ಲೋನ್ ಕಟ್ಟಬೇಕು ತಾನೆ. ಯಾಕೆ ಕಟ್ತಾ ಇಲ್ಲ? ಈ ಕಡೆ ರೈತರಿಗೂ ಕೂಡ ಸರಿಯಾಗಿ ಪೇಮೆಂಟ್ ಮಾಡ್ತಾ ಇಲ್ಲ, ಈ ಕಡೆ ಬ್ಯಾಂಕ್ನವರಿಗೂ ಕೂಡ ಏನು ಸಾಲದ ಹಣ ವಾಪಸ್ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಸಾಲ ಪಡೆದ ಹಣವನ್ನು ಏನ್ ಮಾಡಿದ್ರಿ, ಮತ್ತೆ ರೈತರಿಂದ ಕಬ್ಬು ನುರಿಸಿದಂತ ಸಕ್ಕರೆ ಹಣವನ್ನು ಏನ್ ಮಾಡಿದ್ರಿ? ಆ ಹಣ ಎಲ್ಲಿ ಹೋಯ್ತ್ರಿ? ಎಲ್ಲಿ ಹೋಯ್ತು ಹಾಗಿದ್ರೆ ಆ ಹಣವನ್ನ? ಇದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಈ ಜಿಲ್ಲೆಯ ರೈತರು. ಎಸ್, ಇನ್ನು ಭಗವಂತ್ ಖೋಬಾ ಅವರು ಆ ರೀತಿ ಹೇಳಿಕೆ ನೀಡಿದ್ರು. ಜಿಲ್ಲಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಸಕ್ಕರೆ ಏನು ತಮ್ಮ ಅಧೀನಕ್ಕೆ ಬರುತ್ತೆ, ತಮ್ಮ ವ್ಯಾಪ್ತಿಗೆ ಬರುತ್ತೆ, ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ತಾವುಗಳು ಮಾಡಬೇಕು ಅಂತ ನಾವು ಕೂಡ ರೈತರ ಪರವಾಗಿ ಮನವಿ ಮಾಡ್ತಾ ಇದೀವಿ. ಒಬ್ಬ ನ್ಯೂಸ್ ಆಂಕರ್ ಆಗಿ ಮನವಿ ಮಾಡುವಂತ ಅವಶ್ಯಕತೆ ನನಗಿಲ್ಲ, ಆದ್ರೆ ರೈತರ ಪರವಾಗಿ ಮೇಡಮ್ ತಮಗೆ ಮನವಿ ಮಾಡ್ತಾ ಇದೆ. ಯಾಕಂದ್ರೆ ರೈತ ಈ ದೇಶದ ಬೆನ್ನೆಲುಬು. ಈ ಸರ್ಕಾರಗಳು ಕೇವಲ ಮಾತಿನಲ್ಲಿ ಹೇಳ್ತಾರೆ, ಜನಪ್ರತಿನಿಧಿಗಳು ಕೇವಲ ಮೈಕ್ ಸಿಕ್ಕಾಗ ಹೇಳ್ತಾರೆ, ಆದ್ರೆ ನಾವು ಮನಸ್ಸಿಂದ ಹೇಳ್ತಾ ಇದ್ದೀವಿ. ಈ ದೇಶಕ್ಕೆ ನಿಜವಾಗಿಯೂ ಕೂಡ ಯಾರಾದ್ರೂ ಬೆನ್ನೆಲುಬಿದ್ರೆ ಅದು ರೈತನೇ ಬೆನ್ನೆಲುಬು. ರೈತನೇ ನಮಗೆ ಅನ್ನದಾತನ ಕಷ್ಟವನ್ನ ತಾವೆಲ್ಲರೂ ನಿವಾರಿಸಬೇಕು, ವಿಶೇಷವಾಗಿ ಬೀದರ್ ಜಿಲ್ಲೆಯ ವಿಷಯದಲ್ಲಿ. ಎಸ್, ಇವತ್ತು ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ನಲ್ಲಿ.